ಅದು ಎಂದೂ ಸಾಧ್ಯವಿಲ್ಲ ಮಗಳೇ. ಹೇಗೆ ಸಾಧ್ಯವಿಲ್ಲ? ಇದು ನನ್ನ ಮಾತು ಮಗಳೇ. ನನ್ನ ಮಾತು ತಂದೆಯ ಮಾತು ಕೇಳಬೇಕಾಗಿದ್ದದು ಮಗಳೇ. ಕರ್ತವ್ಯ ಮಗಳೇ ರೇಣುಕಾ. ಮಗಳ ಆಸ್ತಿಗೆ ನೆರವೇರಿಸಬೇಕಾಗಿರುವುದು ನಿನ್ನ ಕರ್ತವ್ಯ. ಅದು ಮರ್ತು ಬಿಡಿ ಮಗಳೇ. ಮರೆಯುವುದಿಲ್ಲ. ಅದು ಸಾಧ್ಯವಿಲ್ಲ ಮಗಳೇ ರೇಣುಕಾ. ಹೇಗೆ? ತಂದೆ ನಿನ್ನ ಬುದ್ಧಿಗೆ ಮಂಕು ಕಾಟೆ ಹೇಗೆ ಹಸ್ತವಾಗಲಿಲ್ಲ ಎನ್ನೇ ಮಗಳೇ ರೇಣುಕಾ. ಅರ್ಥ ಮಾಡಿಕೊಂಡೆ. ಮುಚ್ಚಿಡಿದವರಂತೆ ಮಾತನಾಡುವೆಯಾ? ನಾನೆಲ್ಲಿ ಮಾತಾಡೋದು? ಹೌದು ತಂದೆ. ಮಗಳೇ ತಂದೆ ಕಾಶ್ಮೀರ ರಾಜ್ಯದ ಕುಮಾರಿಯಾದ ನಿನ್ನ ರಾಜಕುಮಾರನ ಕೈ ಹಿಡುವನನ್ನು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ನೀನೇನು ತಿಳಿದವೇ ತಂದೆ ಮಗಳೇ ರೇಣುಕಾ. ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿರುವೆಯೋ ಜಮದಗ್ನಿ ಎನ್ನ ಪತಿಯನ್ನು ತಿಳಿದುಕೊಂಡಿರುವೆಯೋ? ಮಗಳೇ ರೇಣುಕಾ. ತಂದೆ ನೀರಿಲ್ಲದೆ ನದಿ ಬದುಕುವುದಿಲ್ಲ, ಚಂದ್ರನಿಲ್ಲದೆ ಚಕೋರಿ ಮಾಡುವುದಿಲ್ಲ, ಜಮದಗ್ನಿಯಿಲ್ಲದೆ ಬೆಳೆದಿರುವ ನೀನು ಪಂಚಪಕ್ಷ ಪರಮಾಂಗಗೊಂಡು ಬರೆದಿರುವ ನೀನು ಒಟ್ಟೆ ಆಸನಕ್ಕಾಗಿ ಕುಡಿಯುವ ಹೆಚ್ಚು ಗಂಧಿಸಿಗಳಾದವರ ಮೇಲೆ ಮನಸ್ಸು ಮಾಡಿರುವೆಯಾ? ಮಗಳೇ ಒಮ್ಮಟ ಸಾಧಿಸಿದೆ ಎನ್ನುವ ಮಾತು ಕೇಳುವ ರಾಜಪುತ್ರನ ಮರೆಸಿ ಸುಖದಿಂದ ಬಾಳು. ಮಗಳೇ ಮಾಡಬೇಡ ಎನ್ನುವ ಕೂಡ ನಿಂತರಗಳೇ. ಮಗಳೇ ರೇಣುಕಾ. ರಾಜಪುತ್ರನ ಜೊತೆ ಮದುವೆ ಮಾಡಿದೀಯಾ? ಹೌದು ಮಗಳೇ. ನನಗೆ ಇಷ್ಟವಿರಬೇಕಲ್ಲ? ಎಷ್ಟು ಮಾಡಬೇಕು ಮಗಳೇ? ಇಷ್ಟ ಇಲ್ಲಂದ್ರೆ ಇಷ್ಟ ಹೇಗೆ ಮಾಡಿಕೊಳ್ಳಬೇಕು? ಆ ಸನ್ಯಾಸಿಯನ್ನು ಮರ್ತು ಬಿಡು ಮಗಳೇ. ಮಗಳೇ ರೇಣುಕಾ. ಕೂದಲಾಗಿರುವುದು ಮಗಳೇ. ಅದರ ಬಣ್ಣ ಹೇಗಿರುವುದು? ಕಪ್ಪಾಗಿರುವುದು ಮಗಳೇ ರೇಣುಕಾ. ಅದರ ಕಂಠದಿಂದ ಬರುವ ಹೂವಿನ ಶಬ್ದ ಹೇಗಿರುವುದು? ಎಂಪಾಗಿರುವುದು ಮಗಳೇ ರೇಣುಕಾ. ಒಪ್ಪಿಕೊಂಡೆಯಾ? ಒಪ್ಪಿಕೊಂಡೆ ಮಗಳೇ. ಅದರಂತೆ ಇದನ್ನು ಒಪ್ಪಿಕೊ ಮಗಳೇ ರೇಣುಕಾ. ಕಾಗೆ ಎನ್ನೆರಡು ತಂದ್ರಿಗೆ ಪಂಜರ ಒಳಗೆ ಬಿಟ್ಟರೆ ಅದು ರಾಮ ಮಾಡಬಲ್ಲದು ಮಗಳೇ. ತಂದೆ ಮಗಳೇ ರೇಣುಕಾ. ಮಗಳೇ ಕಾಗೆ ಕಾಗೆ ಕೋಗಿಲೆ ಕೋಗಿಲೆ. ಹೌದು ಮಗಳೇ. ಹೌದಲ್ಲವೇ? ಹೌದು ಮಗಳೇ. ಅದೇ ಚೆನ್ನಾಗಿ ಹೇಳು ಮಗಳೇ.
ಕಾರ್ಯವನ್ನು ನೀಡಲೇನೆ. ಓಹೋ ಎನ್ನ ಮೋಸದ ಮಗಳೇ, ನವರತ್ನ ಮಾಲೆಗಳಿಂದ ಅಲಂಕೃತವಾಗಿ ಚಿನ್ನದ ಇಂಚಿನ ಸೀರೆಯನ್ನು ಉಟ್ಟು ಮುತ್ತು ಹಾಡಿಗಳ ಆಭರಣಗಳನ್ನು ಧರಿಸಿ ಗಜಲಕ್ಷ್ಮಿ ಅಂತ ಪರಿಶೋಭಿಸುವುದನ್ನು ಬಿಟ್ಟು ಬಳಿರ ಸುಂದರಿಯಾಗುವುದೆಂದಿಗೆ ಸರಿ ತೋರದು ಕುಮಾರಿ. ಆಗದಲ್ಲಿ ನೀನು ಅಟಮಾರೆ ತಂದೆ, ಮಗಳೇ ರೇಣುಕಾ. ಜಮರಾತ್ರಿಯನ್ನು ಬಡ ಸನ್ಯಾಸಿ ನೀಡುತ್ತೀಯಾ? ಹೌದು ಮಗಳೇ. ತಂದೆ, ಮಗಳೇ ರೇಣುಕಾ. ಸಿರಿ ಸಂಪತ್ತನ್ನು ಅಳಿಯಬೇಡ. ಮಗಳೇ ಅದು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗುವುದು. ಹಾ. ತಂದೆ, ಮಗಳೇ ರೇಣುಕಾ. ಕಾಶೀರ ಚಕ್ರವರ್ತಿ ಮಗಳೆಂಬ ಪ್ರೀತಿ ಇದು ಏನು ಇಲ್ಲ ರೀತಿ ಬೇಕು. ಜನಕ, ತಾಯಿಯ ಗರ್ಭದಿಂದ ನಾವು ಹೊರಬರುವಾಗ ಏನು ತಂದೆವ, ಸಾಯುವುದಿಲ್ಲ ನಾವು ಏನು ಹೊತ್ತುಕೊಂಡು ಹೋದೆವ. ಅಪ್ಪಯ್ಯ, ಸಿರಿ ಸಂಪತ್ತು ಎನ್ನುವುದು ಮಟ್ಟದಲ್ಲಿ ಬಂದು ಮಟ್ಟದಲ್ಲಿ ಹೋಗುವುದು. ಕಾಶ್ಮೀರ ಚಕ್ರವರ್ತಿ ತಿರುಗುವಾಯಿ ಮಾತ್ರ ಪೂರ್ತಿ. ತಂದೆ, ಈ ನಿನ್ನ ನಡೆ ನಡೆ ಪರಮ ವೀರಾಗಿಗಳಿಗೆ ಸೈನ್ಯರಿಗೆ ಅಷ್ಟು ವರ್ಣದ ಅರಮನೆಯಲ್ಲಿ ಅನುಭವಿಸುವ ನಮ್ಮಂತವರೆಲ್ಲ ನೋಡಿ ಅಕ್ಷರವಾಗಿ ಕಠೋರವಾಗಿ ಮಾತನಾಡುವೆಯಾ? ಹೌದು ತಂದೆ. ಮಗಳೇ ರೇಣುಕಾ, ಯೋಗಿಯ ದರ್ಶನ ಮಾತ್ರದಿಂದ ಭೋಗದ ವಿಲಾಸ ಜೀವನ ತಡೆಯಬೇಕೆಂದಿರುವೆಯ ರಾಕ್ಷಸರಿಗೆ ತಂದುಕೊಳ್ಳೆಯಾ? ಬಡ ಸನ್ಯಾಸಿಯ ಕೊಡುವುದಿಲ್ಲ ಹೇಳಿದೆಯಾ? ತಂದೆ, ರಾಜಕುಮಾರಿಗೆ ಕೊಡಿದೆಯಾ? ಹೌದು ಮಗಳೇ. ಒಂದು ವೇಳೆ ರಾಜಕುಮಾರನಿಗೆ ಕೊಟ್ಟು ಲಗ್ನ ಮಾಡಿದರೆ ಆ ರಾಜಕುಮಾರನು ಬಡವನಾದ ಏನು ಮಾಡುವೆ? ಯಾವತ್ತೂ ಕಾಣುವೆ ರೇಣುಕಾ. ಆ ಚೆನ್ನೆ ಸೇರಿದಕ್ಕೆ ಮೀರಿ ನಡೆದರೆ ಹಾರೆ ತಂದೆ, ರೇಣುಕಾ. ಏನಿಲ್ಲ
ಅಪ್ಪಯ್ಯ ಮಗಳೇ ಅಂದು ನಿನ್ನ ಅಪ್ಪಣೆಯನ್ನ ಪಡೆದುಕೊಂಡು ಮಲಕ್ರಮಣದಲ್ಲಿ ತಾಮಕ್ಕೆ ಹೋದಾಗ ಏನಾಯ್ತು ಮಗಳೇ? ಆ ಯೋಗಿಯ ಕೈ ನನ್ನ ಮೈಗೆ ತಾಕಿದಾಕ್ಷಣವೇ ಅಂದೇ ನನ್ನ ಜೀವನ ಪಾವನವಾಯಿತು. ಅವರು ಸೆನ್ನೆ ಸಂಬಂಧ ನಿನಗೆ ಗೊತ್ತಿಲ್ಲವೇ ಮಗಳೇ ರೇಣುಕಾ? ಅಪ್ಪಯ್ಯ ಮಗಳೇ ಸನ್ಯಾಸಿಯಾದ್ರೆ ಅವರು ಮನುಷ್ಯರಲ್ಲವೇ? ಮಗಳೇ ರೇಣುಕಾ? ಅಪ್ಪಯ್ಯ ಮಗಳೇ ಸೋಮನಿಗೆನ್ನ ಮಾತಿಗೆ ಒಳಮಾಡು ಜಮದಗ್ನಿಗೆಂದನ್ನು ಕೊಟ್ಟು ರೇಣುಕಾ ಜಮದಗ್ನಿ ಕಲ್ಯಾಣವನ್ನು ನಡೆಸಬೇಕೆಂದು ಬೇಡಿಕೊಳ್ಳುವ ಜನ್ಮ ಆ ಜಮದಗ್ನಿಯಿಂದಲೇ ಎಲ್ಲ ಜನ್ಮ ಸಾರ್ಥಕ. ಆಹೋ ಮಗಳೇ ರೇಣುಕಾ, ಆದಿಶೇಷನ ಬಣಮಣಿಯ ಚಿನ್ನದಲ್ಲಿ ಸಿಕ್ಕರೆ ಅದಕ್ಕೆ ಶೃಂಗಾರ. ಮಗಳೇ ತಂದೆ ಕಪ್ಪಿನ ಕಡಗದಲ್ಲಿ ಇದ್ದರೆ ಅದಕ್ಕೆ ಬೆಲೆ ಬರುವುದೇ? ಮಗಳೇ ಜನಕ ಎತ್ತ ತಂದೆ ಆದ ನಾನು ಮುಂದಡಿಗೆ ಬರುವ ಕುಂದಗಳಿಗೆ ಎತ್ತ ಮಗಳ ಬಲ ಕೊಡಲೆ. ಅಪ್ಪಯ್ಯ ಈ ನಿನ್ನ ನಿಸ್ವರ ಬದಲಿಸು. ಇಲ್ಲವಾದರೆ ಇಲ್ಲವಾದರೆ ಕರೆದು ಚೆಂಡನಂತೆ ಕುರುಬಿಡಿದೆ. ಇಂತ ಇಲ್ಲ ಒಂದು ಎರಡು ದಿನ ಸುಮ್ಮನಾಗುವೆ. ಮಗಳೇ ರೇಣುಕಾ, ನಿನ್ನ ನೆತ್ತಿಯ ಮೇಲಿನ ಮಾತಾಡಲ್ಲ ನಿನಗಿಂತ ಜಲತರವಲ್ಲ ಮಗಳೇ. ಏನಿದೆ ಎಲ್ಲ ಮುಂದೆ ನಿನ್ನ ರಗಳೇ. ತಂದೆ ಮಗಳೇ ರೇಣುಕಾ, ರಕ್ತವು ತಂದು ಮಸಿಬಟ್ಟೆಯನ್ನು ಮುಚ್ಚಿಟ್ಟರು ಹಾ ಅಪ್ಪಯ್ಯ ಮಗಳೇ ರತ್ನವನ್ನು ಮಸಿಬಟ್ಟೆಯಿಂದ ಕಡಿಮೆ ನೋಡಿದಾಗ ರತ್ನವಾಗಿರುವುದೇ ಹೊರತು ಹಾ ಮಸಿಬಟ್ಟೆಯಾಗಲು ಸಾಧ್ಯ ಇಲ್ಲ ತಂದೆ. ಅದರ ಗುಣವೇ ಅಂತಾರ ಮಗಳೇ. ಜನಕ ಮಗಳೇ ರೇಣುಕಾ, ನಾನು ಸತ್ತರ ಚಿಂತೆಯಿಲ್ಲ ಗಂಟೆಯಿಂದ ಹತ್ತು ಸುಖವನ್ನು ಮರೆತು ಬಿಡುತ್ತೇನೆಯ ಹೌದು ಮಗಳೇ. ನಾನು ಸತ್ತರಿಂದ ತಿಳಿದುಗಳು ಕನ್ಯೆ ಜನಕ ಸರಳ ಕ್ರಾಂತಿ ಕಾಪಿರಕ ಆಹೋ ರೇಣುಕಾ, ಜಾಪಮಾಲೆಯನ್ನು ಧರಿಸಿ ನಾನು ಮನೆಯ ಮುಟ್ಟಗಟ್ಟೆಗಳಿಸಿ ತಿನ್ನುವ ಆ ಸನ್ಯಾಸಿಯ ಕಷ್ಟ ಸುಖವನ್ನು ಅನುಭವಿಸಲಿಕ್ಕೆ ಸಿದ್ಧವಾಗಿರುವಳು ಈ ರೇಣುಕ. ಮಗಳೇ ಜನಕ ಹಂಸ ತೊಲಕ ತಲಪದಲ್ಲಿ ಮಲಗಿದೆ ಈ ನಿನ್ನ ಸುಕುಮಾರ ಶರೀರ ಹುಲ್ಲಿನ ಮೇಲೆ ಮಲಗೆ. ಮಗಳೇ ರೇಣುಕಾ, ಜನಕ ಕಲ್ಲು ಮುಳ್ಳುಗಳನ್ನು ತೊಳೆದ ಕಣ್ಣೀರಿಳಿಸಿದ್ದ ಕಾಲ ಕಳೆದೆಯಮ್ಮ. ಹೇಳ ಮಗಳೇ ಹೇಳ. ಏಕೆ ಬೇಡ? ರಾಜಕುಮಾರರ ಚಿತ್ರಪಟ ಇಲ್ಲಿವೆ. ನನಗೆ ಇಷ್ಟವಿಲ್ಲ. ಇವರೋಳಿ ನೀನು ಯಾರನ್ನು ಮೆಚ್ಚುವೆಯ ಅವರಿಗೆ ವೈಭವದಿಂದ ನಿನ್ನ ದಾರಿಯನ್ನು ಕೊಡುವೆ. ಮಗಳೇ ರೇಣುಕಾ, ಜನಕ ಇನ್ನು ಕಾಲ ಅವಕಾಶ ಕೊಡುವ ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿದುಕೊಂಡರೆ ಆಲೋಚನೆ ಮಾಡಿ ನೋಡುವ ನಿನ್ನ ಬಾಳುಗಳ ಸಂಪರ್ಕದ ದಾರಿ.
ನಾರದರೆ ಸತ್ಯ ವಿಚಾರವನ್ನು ಹೇಳುವನು ಚಿತ್ತ ಬಿಟ್ಟು ಕೇಳಬೇಕೆ. ಅದೇನು ಚೆನ್ನಾಗಿ ಹೇಳಿಸದೆ ಅದು ಹೇಗೆಂದರೆ ಅದೇನು ಸ್ವಾಮಿ ನಾರದರೆ ರೇಖದೇವಿ ಶಾಪಗ್ರಾಸ್ತ ಕೇಳುತ್ತಾರೆ. ಅವರ ಮನದ ಆಶೆಯನ್ನು ಈಡೇರಿಸು, ಅವರ ಮಾತು ನಿರಾಕರಿಸಬೇಡ. ತಕ್ಷಣವೇ ಅವರು ಮದುವೆಯನ್ನು ಮಾಡಿ ನಿಶ್ಚಿತರಾರು. ರಾಜೇಂದ್ರ ಸ್ವಾಮಿ ನಾರದರೆ ದೇವಿ ಗರ್ಭದಲ್ಲಿ ನಾರಾಯಣನಾಥ ಸಂಬುಧನಾದ ಭಾಗವರಾವನ್ನು ಜನಿಸುವರು. ಭೂಮಾನ ಕೈಲು ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವರು. ರೇಖರಾಜ ಈ ಮಾತು ಸಹಾಯ. ಓಹೋ ಕುಲಕುಲ ಪಾವನರಾದ ಸ್ವಾಮಿ ನಾರದರೆ ನಾನಂತ ಅಜ್ಞಾನಿ ರೇಣುಕಾ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡರು ಎಮ್ಮ ಮನದಲ್ಲಿ ಆನಂದ ಪಟ್ಟೆನು. ನಿಮ್ಮ ಇಷ್ಟದಂತ ರೇಣುಕಾ ಜಮದಗ್ನಿಯರ ಕಲ್ಯಾಣವನ್ನು ಮಹಾವೈಭವದಿಂದ ನಡೆಸುವರು. ಮನಪುಂಗವ ನೋಡಿ ಮದುವೆಯ ವೈಭವದ ಸಂಭ್ರಮ. ಸ್ವಾಮಿ ನಾರದರೆ ಇಂದು ನಮಗೆ ವ್ಯಾಳವಾಗಿರುವುದು ನಮ್ಮ ಪರಮೇಶ್ವರಕ್ಕೆ ಹೋಗಿ ಬಂದು ರಾಜ ಹಿಡಿದೋಡಿದೆ. ಸಂತೋಷದಿಂದ ಹೋಗಿ ಬನ್ನಿ ಸ್ವಾಮಿ. ಸತ್ಯದ ಬೇರೆ ಆಹೋ ಬಂಗಾರದ ಬೊಂಬೆಯಂತಿರುವ ಮಗಳೇ, ಸ್ವಾಮಿ ನೀನು ನನ್ನ ಮಗಳಲ್ಲ, ನನ್ನ ತಾಯಿ, ನಿಜವೇ ನಮ್ಮ ವಂಶೋದ್ಧಾರದ ಕುವರಿ. ಹೌದೇ ಅಹೋ ರೇಣುಕಾ, ಅರಗ ಮೆಚ್ಚಿನ ಮಗಳನ್ನು ಕಾಡಿ ನಾನು ಹುಚ್ಚನಂತೆ ವರ್ತಿಸಿದೆ. ನನ್ನ ಅಪರಾಧ ಕ್ಷಮಿಸು ತಾಯಿಯೇ. ಇನ್ನ ನಿನ್ನ ಇಚ್ಛೆಗೆ ನಾನು ಹಡ್ಡೆಯಾಗಲಾರ ಜಮದಗ್ನಿಯವರೆಗೆ ನಿನ್ನೊಂದಾರಿ ಎದ್ದುಕೊಡಲು ಸಿದ್ಧನಾಗಿದ್ದೇನೆ. ಮಗಳೇ, ಮನವರಿಕೆ ಬಂದೆ. ಹೌದು ಮಗಳೇ, ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ಕೇಳಿ. ಅಹೋ ಸ್ವಾಮಿ ಜಮದಗ್ನಿ ಮುನಿವರಿಯರೇ, ರಾಜ ಈ ಎನ್ನ ಪುತ್ರಿಯನ್ನು ನಿಮಗೆ ದಾರಿಗೆರೆದು ಕೊಡುವೆ. ಮಗಳೇ, ಇನ್ನು ಕಾಲ ಓ ಮುನಿವರಿಯ, ರಾಜ ಇವುಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ರೇಣುಕಾ, ಈಗಲಾದರೆ ನಿನ್ನ ಮನಸ್ಸಿಗೆ ಸಂತೋಷವಾಯ್ತೆ ಮಗಳೇ. ನಾನಿನ್ನು ಮಾಡಲಾರೆ ಮಗಳೇ. ಮಗಳೇ, ಜಮದಗ್ನಿ ಕೊಟ್ಟು ಲಗ್ನ ಮಾಡುತ್ತೇನೆ ಅಂತ ಹೇಳಿದ ತಕ್ಷಣವೇ ಹೌದು ಮಗಳೇ.
ನನ್ನ ಮನಸ್ಸು ಆನಂದವಾಯಿತು. ಹೌದಾ ಮಗಳೇ? ಇದಕ್ಕಿಂತ ಹೆಚ್ಚಿನ ಆಸೆ ಬೇಕಾಗಿದ್ರೆ ಕಾಟಿಗಳಕ ಹೋಳಿ ಬಳಿರೆಯಲ್ಲ ಈ ಸವರತೆ ನಮ್ಮ